ನಮಸ್ಕಾರ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ ಶುಭಾಶಯ ಅಂತ ಹೇಳ್ಕೊಂಡು ನಮ್ಮ ರೋಡಲ್ಲಿ ನಮ್ಮನೆ ಎದುರುಗಡೆ ಭಾರತ ಮಾತೆ ಹೋದ್ರು. ಸ್ಕೂಲ್ ಹುಡುಗರು ಮಕ್ಕಳದೆಲ್ಲ ಫಂಕ್ಷನ್ ಜೋರಾಗಿ ಚೆನ್ನಾಗಿ ಹೋಗ್ತಾಯಿತ್ತು. ತುಂಬ ಖುಷಿ ಆಯಿತು. ಸಾಯಂಕಾಲ ಆಗಿತ್ತು. ನಮ್ಮ ಸುಬ್ಬಿನೆಲ್ಲ ನೋಡಿಕೊಂಡು ಅಲ್ಲಿಗೆ ಒಂಚೂರು ಮಳೆ ಒಯ್ದಿತ್ತಲ್ಲ, ಸ್ವಲ್ಪ ಅದು ಇದು ಕಸ ಇತ್ತು, ಹಾವು ಚೇಳು ಸಿಗುತ್ತಂತ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ನಾಳೆ ಶ್ರಾವಣ ಶನಿವಾರ ಅದಕ್ಕೋಸ್ಕರ ಪರ್ಚೇಸ್ ಮಾಡ್ಕೊಂಡು ನಮ್ಮ ಬೆಂಕಿರಾಜ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ಒಂಚೂರು ಮೀನು ಗೀನೆಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೋಡ್ತಾ ಇದ್ದಂಗೆ ಮಳೆ ಬರ್ತಾಯಿತ್ತು. ನಮ್ಮ ಸ್ಟ್ಯಾಂಡ್ ಹತ್ರ ಇಲ್ಲ ಒಬ್ಬ ಅವಿವೇಕಿ ರಾತ್ರಿ ಆದರೂ ಬಾವುಟ ಓಡಿಸ್ತಾ ಇದ್ದ. ಸರಿ ಅಲ್ಲಿಂದ ನೋಡಿಕೊಂಡು ಮನೆಯೆಲ್ಲ ನೋಡಿಕೊಂಡು ಅಲ್ಲಿಂದ ನಮ್ಮ ತಾಯಿನ ಕರ್ಕೊಂಡೋಗಿ ಪರ್ಚೇಸ್ಗೆ ಹೋದೋ. ನಮ್ಮ ಸುಬ್ಬಿಗೆ ಒಂಚೂರು ಎಲ್ಲ ರೆಡಿ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಹೋದರೆ ಸುಬ್ಬಿ ನನಗೆ ಆಕಾಶನೇ ಬೇಕು ಅಂದ್ಲು. ಸರಿ ಬಳೆ ಎಲ್ಲ ಕೊಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಇಬ್ಬರು ಡ್ಯಾನ್ಸ್ ಆಡ್ತಿದ್ರು ಕಸ್ಟಮರ್ಸು. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಬಂದೆ. ಅಲ್ಲೇ ಅಷ್ಟೊತ್ತಿಗೆ ನಮ್ಮ ಬಾಸ್ ಒಬ್ಬರು ಸಿಕ್ಕರು. ಎಂತೆಂಥ ಡಾನ್ಗೆ ಎದ್ರಿಲ್ಲ, ಇವ್ರಿಗೋಸ್ಕರ ಎದುರಬೇಕು ಅಂದ್ಬಿಟ್ಟು ಅವ್ರಿಗೂ ಒಂಚೂರು ಮೇವು ಹಾಕ್ಬಿಟ್ಟು ಆಮೇಲೆ ಇವ್ರ ಗ್ಯಾಂಗ್ ವಾರ ಅಲ್ಲೊಬ್ಬ ಅವನು ಹೊಸಬ ಡಾನು ಅವ್ನು ಬಂದು ನೋಡ್ತಾ ಇದ್ದ. ಅವ್ನಿಗೆಲ್ಲ ಓಡಿಸ್ಬಿಟ್ಟು ನಮ್ಮ ಬಾಸ್ಗೆಲ್ಲ ನೋಡಿಕೊಂಡು ಅಷ್ಟೊತ್ತಿಗೆ ಮನೆಗೆ ಎಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ನಮ್ಮ ಅವಳು ಸಾಂಬಾರು ಮಾಡ್ತಾಯಿದ್ಲು, ಕೊತ್ತಂಬರಿ ಇಲ್ಲ ಅಂದ್ಲು. ಆಮೇಲೆಲ್ಲ ರೆಡಿ ಮಾಡಿಕೊಂಡು ನಾಳೆ ಶ್ರಾವಣ ಶನಿವಾರ ರೆಡಿ ಆಯ್ತಾಯಿದ್ರು ಸ್ನೇಹಿತರೆ.